ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ವ್ಲಾಗ್ಸ್. ಸೊ ಟ್ರಕ್ಕಿಂದ ನಾನು ವ್ಲಾಗ್ ಮಾಡೋದ್ಬಿಟ್ಟು ಮನೆಯಿಂದ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಚಾಮರಾಜನಗರದಿಂದ ನಾನು ಗಾಡಿ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ, ಕಂಟೈನರ್ ಗಾಡಿನ. ಎಲ್ಲಿಗಪ್ಪ ಅಂದರೆ, ಸೊ ರಾಜಮಂಡ್ರಿಯಿಂದ ಇನ್ನೂ ಒಂಚೂರು ಮುಂದೆನೆ, ಇನ್ನೂ ಮೊದಲೇನೆ ಸಿಗುತ್ತೆ. ಸೊ ಅದು ಏರಿಯಾ ಹೆಸರು ಗೊತ್ತಿಲ್ಲ ನನಗೆ. ಸೊ ಟೋಟಲ್ಲು 780 ಕಿಲೋಮೀಟ್ರ್ ಇದೆ ನಂದು ಇವಾಗ ಬೆಂಗಳೂರಿಂದ ಪಾಯಿಂಟ್ ಟು ಪಾಯಿಂಟು. ಸೊ ಲೋಡಿಂಗ್ ಪಾಯಿಂಟಿಂದ ಹಿಡಿದು 900 ಕಿಲೋಮೀಟ್ರ್ ಇತ್ತು. ಸೊ ಆಲ್ರೆಡಿ ನಾನು ಚಾಮರಾಜನಗರದಿಂದ ಮನೆಗೆ ಬಂದು ಬೆಳಿಗ್ಗೆ ಬಂದು ಎಲ್ಲ ರೆಸ್ಟ್ ಮಾಡಿದ್ದೀನಿ. ನೆನ್ನೆ ಹೋಗಿ ಲೋಡಿಂಗ್ ಪಾಯಿಂಟಲ್ಲಿ ಲೋಡ್ ಮಾಡಿಕೊಂಡು, ಸೊ ಬೆಳಗಿನ ಜಾವ ಲೋಡ್ ಆಯಿತು. ಬೆಳಗಿನ ಜಾವ ಅಂದರೆ ಒಂದು 3 ಗಂಟೆಗೆ ಲೋಡ್ ಆಯಿತು. ಸೊ ನಾನು ಮನೆಗೆ ಬರೋಷ್ಟು 7 ಗಂಟೆ ಆಯಿತು. ಸೊ ಬಂದು ಸೊ ಬೆಳಗಿಂದ ರೆಸ್ಟ್ ಮಾಡಿ ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಸೊ ಕ್ಯಾಂಪ ಜ್ಯೂಸ್. ಸೊ ಇವಾಗ ಒಡಂಗೆ ಫೋನ್ ಮಾಡಿದ್ದೆ, ಅವನೇ ಫೋನ್ ಮಾಡ್ತಾ ಇದ್ದಾನೆ. ಸೊ ಒಡಂಗೆ ಫೋನ್ ಮಾಡಿ ಹೇಳಿದ್ದೆ ಬಾ ಅಂತ. ಸೊ ಇವಾಗ ಅವನು ನನ್ನ ಡ್ರಾಪ್ ಮಾಡೋಕೆ ಬರ್ತಾವನು ಪಾರ್ಕಿಂಗ್ ಹತ್ರ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಹೋಗೋಕ್ಕೂ ಮುಂಚೆ ಬೆಡ್ಶೀಟು ಬ್ಯಾಗು ಎರಡು ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಸೊ ಎರಡು ತೊಗೊಂಡು ಹೊರಡ್ಬೇಕು ಇವಾಗ, ಬನ್ನಿ. ಬ್ಯಾಗು ಚೇಂಜು, ಬೆಡ್ಶೀಟು ಚೇಂಜ್. ಇವತ್ತು ಎರಡು ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ. 11 ಗಂಟೆ ಹೋದ್ರು ಒಡವ್ರು ಕೆಲಸ ಮಾಡ್ತಾವ್ರೆ. ಕೆಲಸವ ಬಸತ್ತಾಯ್ತು. ಎರಡು ನುಡಿ ಮುತ್ತುಗಳು ಮಾತಾಡಂಗೆ ಹೆಂಗ್ ಬಿಡ್ತೀಯ ನೋಡ್ತೀನಿ. ನಿದ್ದೆ ಬರ್ತೈತ ಕೆಲಸ ಮಾಡೋದೇನೋ. ನಿದ್ದೆ ಬರ್ತೈತೆ ಅಂತಿದ್ಯಲ್ಲ. ಮಾಡ್ತಾ ಇರ್ಬೇಕಲ್ಲ. ನಮ್ಮ ಬಡವರು ಈ ವಾರ ಅಂತೂ ಅತ್ಯುತ್ತಮ ಪ್ರದರ್ಶನ ಕೊಟ್ಟವ್ರೆ. ಒಂದು ನನ್ನ ಗಾಡಿ ಬ್ರೇಕ್ ಡೌನ್ ಆದಾಗ ಒಂದು ಮೂಟೆಗಳು ಶಿಫ್ಟ್ ಮಾಡಿರೋದು. ಸೊ ಇನ್ನೊಂದು ನಮ್ಮನೆ ಪೇಂಟಿಂಗು ಸ್ಟಾರ್ಟ್ ಆಗಿತ್ತು. ಅವಾಗ ಪಾಪ ನನ್ನ ಸ್ಥಾನದಲ್ಲಿ ನಮ್ಮ ಮನೆಯವ್ರನ್ನ, ನಮ್ಮ ಮಗ ಇವತ್ತು ಗಾಡಿಗೆ ಹೋಗಿದ್ದಾನೆ, ಮನೇಲಿ ಇಲ್ಲ ಅನ್ನೋ ಒಂದು ಕೊರತೆನ ನೀಗಿಸ್ಬಿಟ್ಟು ನಮ್ಮ ಮೋಡ. ಇವ್ರ ಅಪ್ಪ ಕೆಲಸ ನೋಡ್ಬಿಟ್ಟು ಒಂದ್ ಎಕರೆ ಇಸು ರಾತ್ರಿ ಪಾಪ 2 ದಿನ ಇತ್ತು ನಮ್ಮ ಮನೇಲಿ ಪೇಂಟಿಂಗ್ ವರ್ಕು. ನಾನು ಇಲ್ಲದೆ ಇದ್ರು ಪಾಪ ನಮ್ಮ ಮನೆಗೆ ಬಂದು ಸಖತ್ ಹೆಲ್ಪ್ ಮಾಡಿಕೊಟ್ಟ ನಮ್ಮ ಒಡ. ಎಲ್ಲ ಒಡಂಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಒಡ. ಥ್ಯಾಂಕ್ ಯು ಚಿನ್ನ. ನಮ್ಮ ಏರಿಯಾ ಎಲ್ಲ ಫುಲ್ ಸೈಲೆಂಟು. 11 ಗಂಟೆ ಅದೆಲ್ಲ ಸೈಲೆಂಟ್ ಔಟ್ ಅವರ ಮುಂಚೆ. ನಮ್ಮ ಏರಿಯಾ ಜನಗಳಿಗೆ ನಿಂದು ಒಂದೆರಡು ಇಡೀ ನುಡಿಮುತ್ತುಗಳು ಮಾತಾಡು, ವಚನಗಳು. ಏರಿಯಾದವರು ಆರಾಮಾಗಿ ನೆಮ್ಮದಿಯಾಗಿ ಮಲ್ಗವ್ರೆ. ಯಾರ ಕೊಳೆ ಮಾತಾಡೋ. ಏರಿಯಾದವರು ಒಳ್ಳೆಯವರು, ಕೆಟ್ಟವ್ರು. ಬೇಕ್ರಿ ಆಂಟಿ ಅವರು ಅಂತೂ ಬೇಜಾನ್ ದುಡ್ಡು ಮಾಡ್ತಾರೆ. ಸಾಯಂಕಾಲ ನೈಟ್ 11 ಗಂಟೆ ಆದ್ರೂ ಕ್ಲೋಸ್ ಮಾಡಿಲ್ಲ. ಸೊ ಬಂದು ನಮ್ಮ ಪಾರ್ಕಿಂಗ್ ಹತ್ರಕ್ಕೆ ಹೊರಡ್ಬೇಕು ಇವಾಗ. ಥ್ಯಾಂಕ್ ಯು ಒಡವ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ಕನ್ವೀನಿಯನ್ಸ್ ಡ್ರಾಪಿಂಗ್ ಮೀ. ಥ್ಯಾಂಕ್ ಯು ಡೋರ್ ತೆಗಿಯೋ ಮುಚ್ಚಿಲ್ಲವು. ಬಸ್ ಮತ್ತೆ ಯಾವಾಗ ಬರೋದು? ಮತ್ತೆ ಸತತ 1 ವಾರ ಇಲ್ಲ 2 ವಾರಗಳ ನಂತರ. ಅಮ್ಮ ನಾವು ಎಲ್ಲೇ ಇದ್ರು ಹುಡ್ಕೋ ಅಕ್ಕ. ನಾನು ಈ ತಿಂಗಳು EMI ಕಟ್ಟಕ್ಕಲ್ಲ, ಅಕ್ಕ ನೀನು ಕೊಡ್ಲಿಲ್ಲ ಅಂದ್ರೆ ಎತ್ತು ಬಿಡೋಣ ಬಿಡಿವ. ಈ ತಿಂಗಳಲ್ಲಿ ಎತ್ತು ಬಿಡೋಣ ಅವನ್ನ. ನಾನು ಎತ್ತದಲ್ಲ, ಅಕ್ಕನ ಕಟ್ಬೇಕೀಗ. ಏನ್ ಮುಚ್ಚಿ ಕಟ್ಟಿಂಗ್ ಹಿಂಗ್ ಮಾಡ್ಸಿ ಎದ್ರಕೋಬೇಕಲ್ಲ ಏರಿಯಾ ಜನಗಳು ನೋಡಿದ್ರೆ. ಚೆನ್ನಾಗಿಲ್ವಾ? ಮಸ್ತ್ ಆಗೈತೆ ಕಣ. ನಿಮ್ಮ ಅಪ್ಪ ಇಲ್ಲಿಲ್ವಾ? ಮ್ಯಾಕ್ ಯಾಕೆ ಬಿಡ್ಸ್ಕೊ ಬಂದಿದ್ಯಾ ಅಂತ. ಎಲ್ಲಿ ಅವನೇ ಬಿಟ್ಟ. ನಾನು ಹೊಡೆಯೋಣ ನುಣ್ಣು ಹೊಡೆದ್ಬಿಡು ಅಂತ ಅಂದೆ. ಸೈಡ್ ಪೈಡ ಅಲ್ಲೋ ತಿರುಪತಿಗೆ ಹೋದ್ ಫಸ್ಟ್ ಕಟಿಂಗ್ ತಾನೆ ನಂದಿದ್ದಾಲೆ. 3ನೇ ಕಟಿಂಗ್ 3ನೇ ಸತಿ ಮಾಡ್ಸಿರೋದು. ವಡ ಫಸ್ಟ್ ಸತಿ ಮಾಡ್ಸೋನ್. ನಾನು ಇನ್ನೂ ಬಿಡ್ತಾ ಇದ್ದೆ. ನಮ್ಮ ಮನೇಲಿ ಇಲ್ಲೆಲ್ಲ ಬಂದ್ಬಿಟ್ಟು ಇದ್ ಮಾಡ್ಬಿಟ್ಟು ಬೈದ್ಬಿಟ್ರು. ಜಾಸ್ತಿ ಕಾಡು ಮನ್ಸ ಆಯ್ತಿದ್ಯಾ? ಕಾಡು ಮನ್ಸ ಅಲ್ಲ, ನಮ್ಮನೇಲಿ ಒಳ್ಳೆ ಇವನ್ ತರ ಒಳ್ಳೆ ಯಾರೋ ಒಡೆ ತರ ಕಾಣ್ತಿದ್ದೆ ಅಂದ್ಬಿಟ್ಟು ಒಡಂಗೆ ಒಡೆ ಅಂದ್ಬಿಟ್ರಲ್ಲ. ಹೇಳು ಯಾಕೋ 1-2-3 ಜನ ಹಂಗೆ ಅರ್ಧಂಬರ್ಧ ಕಟ್ ಮಾಡ್ಸ್ಕೊಂಡು ಏನ್ ನಿನ್ ಕತೆ ಅಂದ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು ಸೀದಾ ಹಾಕೊಂಡು ಹೋಗ್ದೆ. 300 ರೂಪಾಯಿ ಖರ್ಚಾಗೈತಲ್ಲ ಮಚ್ಚಿ.
150 ರೂಪಾಯಿ. ಅಲ್ಲ ಮಚ್ಚಿ, ನಿನ್ಗೋಸ್ಕರ ನೀನ್ ಬದುಕ್ಲಿಲ್ಲ, ಬೇರೆಯವ್ರಿಗೋಸ್ಕರ 300 ರೂಪಾಯಿ ಖರ್ಚು ಮಾಡ್ಬಿಟ್ಟಲ್ಲ ಹೇಳು. 150 ರೂಪಾಯಿ ಮೈ ಓನ್ ಮನಿ. ಗಾಡಿ ಹತ್ರ ಬಂದು ಕೀ ಹಾಕಿ ಗಾಡಿ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡಿದ ತಕ್ಷಣ ನನ್ಗಾಗೋ ಭಯ ಏನು ಅಂದ್ರೆ, ಇವಾಗ ಗಾಡಿ ಸ್ಟಾರ್ಟ್ ಆಯ್ತಾ ಇಲ್ಲ, ಹೊಸ ಬ್ಯಾಟ್ರಿ ಹಾಕಿದ್ರು ಕೂಡ. ಬಟ್ ಬ್ಯಾಟ್ರಿ ಫಾಲ್ಟ್ ಇಲ್ಲ, ಏನೋ ಫಾಲ್ಟ್ ಇದೆ ಇದ್ರಲ್ಲಿ, ಟಿಕ್ ಟಿಕ್ ಅನ್ನುತ್ತೆ, ಗಾಡಿ ಸ್ಟಾರ್ಟ್ ಆಗಲ್ಲ. ಸೊ ಅಲ್ಲಿ 2-3 ಸತಿ ಹಿಂಗೆ ಮಾಡ್ತು. ಸೊ ಇವಾಗ ಕರೆಕ್ಟಾಗಿ ಸ್ಟಾರ್ಟ್ ಆಯ್ತಾ ಇದೆ. ಬಟ್ ನೆಕ್ಸ್ಟ್ ಯಾವಾಗ ಆ ಥರ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದೋ ಗೊತ್ತಿಲ್ಲ. ಸೊ ಬಿಟ್ಬಿಟ್ಟು ಹೋದ. ಸೊ ಗ್ಲಾಸ್ ಕ್ಲೀನ್ ಮಾಡ್ಕೋಬೇಕಾಯ್ತು, ನೀರಿನ ಅಭಾವ ಇದೆ. ಸೊ ಇವಾಗ ನೋಡೋಣ, ದೊಡ್ಡದಾಗಿ ಕ್ಲೀನ್ ಮಾಡ್ಕೊಂಡು ಹೊರಡಬೇಕು. ಅಲ್ಲೇ 11 ಕಾಲ್ ಆಗಿದೆ ಟೈಮು. ಸೊ ಟೈಮ್ ಅಂತೂ ಜಾಸ್ತಿ ಆಯಿತು, ಡೀಸೆಲ್ ಹಾಕ್ಸಿಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಎಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಹೋಗೋಣ. ಆಲ್ಮೋಸ್ಟ್ ಹೊಸಕೋಟೆ ಬಿಟ್ಟು ಹೋದ್ಮೇಲೆ ಹಾಕೋಬೋದು ಡೀಸೆಲ್ನ, ಅಲ್ಲಿವರೆಗೂ ಆರಾಮಾಗಿ ಓಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ಡೀಸೆಲ್ ಸಿಗುತ್ತೆ ಇಲ್ವೋ ಅನ್ನೋ ಡೌಟು. ನಮ್ಮ ಸಿಟಿ ಒಳಗಡೆ ಆರಾಮಾಗಿ ಸಿಗ್ತಾ ಇದೆ ಡೀಸೆಲ್ಗೆ ಏನು ತೊಂದರೆ ಇಲ್ಲ. ಸೊ ಅಲ್ಲಿ ಸಿಗುತ್ತಾ ಅನ್ನೋ ಡೌಟು, ಆದ್ರಿಂದ ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ಸ್ಕೊಳ್ಳೋಣ, ಅದೇ ಬೆಟ್ರು. ಇವಾಗ ಡೆನ್ಸಿಟಿ ಎಲ್ಲ ಕೂತ್ಕೊಂಡು ನೋಡೋ ಟೈಮ್ ಇಲ್ಲ. ಇವಾಗ ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ಸ್ತಾ ಇರ್ಬೇಕು. 800 ಇದ್ರು ನಾನು ಡೀಸೆಲ್ ಹಾಕ್ಸ್ಲೇಬೇಕು. ಸೊ ಆ ಥರ ಸಿಚುವೇಶನ್ ಇವಾಗ ಇರೋದು. ಸೊ ಬನ್ನಿ ನಮ್ಮ ಏರಿಯಾ 11 ಗಂಟೆ ಮೇಲಾದ್ರೆ ಎಷ್ಟು ಪ್ರಶಾಂತವಾಗಿದೆ. ಯಾವ ಟ್ರಾಫಿಕ್ ಇಲ್ಲ, ಯಾವ ಜಾಸ್ತಿ ತಲೆನೋವಿಲ್ಲ, ಹಾರನ್ ಸೌಂಡ್ ಇಲ್ಲ, ಅಂದರೆ ಜಾಸ್ತಿ ಇಲ್ಲ ಅಂತ ಹೇಳಿದ್ದು, ಎಲ್ಲ ಸ್ವಲ್ಪ ಕಂಟ್ರೋಲ್ ಇದೆ. ಬೆಳಿಗ್ಗೆ ಹೊತ್ತು ಬಂದು ನೋಡ್ಬೇಕು, ಇಲ್ಲೇನೆ ತಲೆನೋವು ಮೂಡುತ್ತೆ ಈ ಜಂಕ್ಷನಲ್ಲಿ, ಸುಮ್ನಳ್ಳಿ ಜಂಕ್ಷನ್ ಇದು. ಸೊ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ, ಟ್ರಾಫಿಕ್ ಅಂದರೆ ಸಿಗ್ನಲಲ್ಲಿ ಗಾಡಿಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಅದು ಇಲ್ಲಿ ನೋಡಿ, ಇವತ್ತು ಫಸ್ಟ್ ಟೈಮ್ ಗೊರಗುಂಟೆಪಾಳ್ಯ ಜಂಕ್ಷನು ಬಂದು 1 ನಿಮಿಷನೂ ನಿಲ್ದೇನೆ ಗಾಡಿ ಮೂವ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಅದೇ ಈ ಟೈಮಲ್ಲಿ ಬಂದರೆ ಆಯ್ತದ, ಇವೆಲ್ಲ ಏನು ಕಾಮನ್ನು. ಬಟ್ ಮಾರ್ನಿಂಗ್ ಟೈಮಲ್ಲಿ ಬರಬೇಕು, ಅವಾಗ ಅದು ಇರೋದು ಸರ್ಕಸ್ ಇಲ್ಲಿ. ಸೊ ಈ ಲೈನು ಟ್ರಾಫಿಕ್ ಆಗಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ಆಪೋಸಿಟಲ್ಲೂ ಗಾಡಿಗಳು ಬಿಟ್ಟವ್ರೆ, ಹಿಂಗೂ ಗಾಡಿಗಳು ಬಿಟ್ಟವ್ರೆ. ಹಿಂಗೆ ಹೋಗೋದೇ ಕಷ್ಟ, ಸರ್ವಿಸ್ ರೋಡಲ್ಲಿ ನಮ್ಮ ಗಾಡಿಗಳು. ಸೊ ಆಪೋಸಿಟ್ ಕೂಡ ಗಾಡಿಗಳು ಬಂದಾಗ ಜಾಮ್ ಆಗ್ಬಿಡುತ್ತೆ, ಯಾವ ಕಡೆ ಹೋಗೋದು ಕನ್ಫ್ಯೂಸ್ ಆಗ್ಬಿಟ್ಟು ಕೆಲವೊಬ್ರು ಹಂಗೆ ನಿಲ್ಸ್ಕೊಂಬಿಡ್ತಾರೆ ಗಾಡಿಗಳನ್ನ. ಸೊ ಹಾಗಾಗಿ ಟ್ರಾಫಿಕ್ ಜಾಮು ತುಂಬ ಕಾಣಿಸುತ್ತೆ ಇಲ್ಲಿ. ಮುಂದೆ ನೋಡಿ ಅಷ್ಟೊಂದೇನಿಲ್ಲ ಮುಂದೆ, ಸೊ ಕ್ಲಿಯರ್ ಆಗಿದೆ. ಹಿಂದೆ ಮಾತ್ರ ಆಪೋಸಿಟ್ಟು ಗಾಡಿಗಳು ಬಂದ್ಬಿಟ್ಟು ಎಲ್ಲ ಜಾಮ್ ಆಗ್ಬಿಟ್ಟಿತ್ತು. ಸೊ ಇವಾಗ ಏನು ಅಷ್ಟಿಲ್ಲ, ಹೋಗ್ಬೋದು ಆರಾಮಾಗಿ. ಬನ್ನಿ ಹೋಗೋಣ. ಎಲ್ಲ ಗುರು ಕಾರ್ಪೊರೇಷನ್ ಬಂಕಲ್ಲಿ ಇಲ್ಲ ಅಂತೆ ಗುರು, ಕೋಕೋ ಬಂಕಲ್ಲಿ ಡೀಸೆಲ್ಲು. ಏನ್ರಿ ಅಲ್ಲಿಂದ ನಾಯಿ ಚಚ್ಕೊಂಬಂದು ಇದೇ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಹೋಗ್ಬೇಕಾರೆ ಕೋಲ್ಕತ್ತಾಗ ಹೋಗ್ಬೇಕಾರೆ ಇಲ್ಲೇ ಸೈಡ್ ಹಾಕಿ ಮಲಗಿದ್ದೆ ನಾನು. ಸೊ ಇಷ್ಟು ದೊಡ್ಡ ಬಂಕಲ್ಲೇ ಡೀಸೆಲ್ ಸಿಕ್ಕಿಲ್ಲ ಅಂದರೆ, ಅಯ್ಯೋ ನನ್ನ ದಡ್ಡನ ಬುದ್ಧಿವಂತನ ಗೊತ್ತಾಯ್ತಿಲ್ಲ. ಅಲ್ಲೆಲ್ಲ ಬಂಕ್ಗಳು ಓಪನ್ ಇದ್ವು, ಅಲ್ಲೆಲ್ಲ ಬಿಟ್ಬಿಟ್ಟು ಇಲ್ಲಿವರೆಗೂ ಓಡ್ ಬಂದೆ. ಇಲ್ಲಿ ನೋಡಿದ್ರೆ ಡೀಸೆಲೇ ಇಲ್ಲ ಅಂತೆ, ಕ್ಲೋಸ್ ಮಾಡ್ಕೊಂಡು ಕೂತವ್ರೆಲ್ಲ ಬಂಕು. ಸರಿ ಕೆಟ್ಟೈತೆ. ಮುಂದೆ ಅದರ ಬಂಕಲ್ಲಿ ಹಾಕ್ಸ್ಕೊಂಡ್ಬಿಡ್ತೀನಿ, ಯಾವ ಬಂಕ್ ಸಿಕ್ಕರೂ ಹಾಕ್ಬಿಡ್ತೀನಿ ನೆಕ್ಸ್ಟ್. ಇನ್ನು ನಮ್ಮ ಡೆಸ್ಟಿನೇಷನು 652 ಕಿಲೋಮೀಟ್ರ್ ಇದೆ. ಸೊ ಯಾವುದೋ ಒಂದು HP ಪೆಟ್ರೋಲ್ ಬಂಕ್ ಸಿಕ್ತು ಮುಂದೆ, ಸೈಡ್ ಹಾಕಿದ್ದೀನಿ. 652 ಕಿಲೋಮೀಟ್ರಿಗೆ ಎಕ್ಸ್ಟ್ರಾನೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಓಡಿಸೋಂಥ ಇದಿಲ್ಲ, ತಾಳ್ಮೆ ಇಲ್ಲ. ಸೊ ಹೋಗ್ಲೇಬೇಕು, ಡೀಸೆಲ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿಂದ. ಎಷ್ಟಾಗುತ್ತೋ ಅಷ್ಟು. ಡೀಸೆಲ್ ಚೆಲ್ಲಿರೋದಾ? ಡೀಸೆಲ್ಲ ನೀರು ಗೊತ್ತಾಯ್ತು, ಈಗಲೇ ಬರ ಡೀಸೆಲ್ಗೆ ಇನ್ನೂ ಆಗುತ್ತಾ? 95.32 100 ಮೇಲೆ ಆಗುತ್ತಾ? 105 ಆಗ್ತಾ ಇದೆ. ಹಾಂ, ಆಂಧ್ರದಲ್ಲೆಲ್ಲ ಎಷ್ಟಿದೆ? 110-15 ಆಗ್ತಿದೆ. ಟೋಟಲ್ಲು 14,235 ರೂಪಾಯಿ ಡೀಸೆಲ್ ಇಡಿಸಿದೆ, ಮತ್ತೆ ಫುಲ್ ಟ್ಯಾಂಕ್ ಆಗೋಯ್ತು. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಗಾಡೀಲಿ ಎಷ್ಟು ಫುಲ್ ಟ್ಯಾಂಕ್ ಆಗುತ್ತೆ ಅನ್ನೋದು. 10,400 ಅಂದರೆ ಫಸ್ಟು 110 ಲೀಟ್ರ್ ಹಾಕೊಂಡೆ, ಹಾಕ್ದ. ಮತ್ತೆ ಮಿಕ್ಕಿದ್ದು ಕ್ಯಾಶ್ ಇತ್ತಲ್ಲ, ಇನ್ನೂ ಸ್ವಲ್ಪ ಅಮೌಂಟ್ ಇತ್ತು. ಸೊ ಪೂರ್ತಿ ಡೀಸೆಲ್ ಹಾಕಿ ಕನ್ವರ್ಟ್ ಮಾಡೋಣ ಕ್ಯಾಶ್ನ ಅಂತೇಳ್ಬಿಟ್ಟು ಇನ್ನೊಂದು 8,000 ಡೀಸೆಲ್ ಹಾಕೊಂಡೆ. ಸೊ ಮೊದಲೇ ಇದರಲ್ಲಿ 2-3 ಸಾವಿರ ಡೀಸೆಲ್ ಇತ್ತು, ಅದರಿಂದ
ನೋಡೇ ಇಲ್ಲ ನಾನು. ಸೊ ಫುಲ್ ಟ್ಯಾಂಕ್ ಆಗೋಯ್ತು, 5,700 ಚಿಲ್ಲರೆಗೇನೆ ಫುಲ್ ಟ್ಯಾಂಕ್ ಆಗೋಯ್ತು. ಟೋಟಲ್ 16,235 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಂಗೆ ಆಯ್ತೀವ ಮತ್ತೆ. ಸೊ ಸಾಕು, 650 ಕಿಲೋಮೀಟ್ರ್ ಹೋಗಿ 1,200 ಕಿಲೋಮೀಟ್ರ್ ಓಡಬಹುದು ನನ್ನ ಪ್ರಕಾರ. ಸೊ ನೋಡೋಣ. ಅಫಿಷಿಯಲಿ ಆಂಧ್ರ ಎಂಟ್ರಿ. ಆಂಧ್ರ ಬಾರ್ಡರ್ಗಳು ಎಲ್ಲ ಕಡೆ ಕ್ಲೋಸ್ ಆಗಿದ್ದಾವೆ, ಆದ್ರೆ ಏನು ಬ್ಯಾರಿಡೇಡ್ ಗೇಟ್ ಹಾಕಿದ್ರು ಅದು ಮಾತ್ರ ಕ್ಲೋಸ್ ಆಗಿಲ್ಲ. ಯಾವುದಪ್ಪ ದೇವ್ರ ಮೆರವಣಿಗೆ ಇದೆ, ದೇವರೇ ಕಾಪಾಡಿ. ಬ್ಯಾರಿಡೇಡ್ ಗೇಟ್ಗಳು ಎಲ್ಲೂ ಎತ್ತಿಲ್ಲ ಅಂದ್ರೆ ಇಲ್ಲಿ ಈ ತರ ಕೆಲವೊಂದ್ ಕಡೆ ಹೆಂಗೆ ಹಾಕಿದ್ದಾರೆ. ಸೊ ನನ್ಗೆ ಇದು ಆಶ್ಚರ್ಯ ಆಯ್ತಲ್ಲ. ಸೊ ಆಂಧ್ರ, ಹೈದರಾಬಾದ್, ತೆಲಂಗಾಣ ಬಾರ್ಡರ್ ಕೂಡ ಕ್ಲೋಸ್ ಆಗಿದೆ. ಸೊ ಅದು ಕ್ಲೋಸ್ ಆಗಿರೋ ಕಾರಣ ನನ್ನ ಪ್ರಕಾರ ಅಲ್ಲಿ ಕಾಟ ರೆಡಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಸೊ ಆ ಪೊಸಿಷನ್ ಅಲ್ಲಿ ಮಾತ್ರ ಎಲ್ಲ ರೋಡ್ ಎಲ್ಲ ಕಿತ್ತಾಕಿ ಸೊ ಎಕ್ಸ್ಟ್ರಾ ರೋಡ್ಗಳು ಮಾಡಿ ಟೋಲ್ ತರಾನೇ ಮಾಡ್ತಾವ್ರೆ. ಸೊ ನಮ್ಗಿನ್ನೂ ಐಡಿಯಾ ಇಲ್ಲ, ಕನ್ಫರ್ಮೇಶನ್ ಇಲ್ಲ ಅಲ್ಲಿ ಏನು ವೇಮೆಂಟ್ ಆಗುತ್ತಾ ಅನ್ನೋದು. ಸೊ ಚೆಕ್ ಪೋಸ್ಟ್ ಅಂತೂ ಸದ್ಯಕ್ಕಿಲ್ಲ, ಮುಂದೆ ಸ್ಟ್ರಾಂಗ್ ಆಗಿ ಎಲ್ಲ ಸಾಧ್ಯತೆ ಇದೆ. ಸೊ ನಾವು ಆ ಮಹಾರಾಷ್ಟ್ರ ಬಾರ್ಡರ್ ಹೋಗ್ಬೇಕಾದ್ರೆ ಯಾವ ಥರ ಹೆದರುತ್ತಿದ್ವಿ ಅದೇ ಥರ ಹೆದರುವಂಥ ಸಿಚುವೇಶನ್ ಬರುತ್ತೆ ಅನ್ಸುತ್ತೆ. ಸೊ ನೋಡ್ತಾ ಇದ್ರೆ ಕಾದು ನೋಡುವ. ಇನ್ನೇನು ಆಲ್ಮೋಸ್ಟ್ ಒಂದು 60-70% ಕಂಪ್ಲೀಟ್ ಆಗಿದೆ, ಇನ್ನು 20-30% ಇರ್ಬೇಕಷ್ಟೇ ಅದು ಕೆಲಸ. ಸೊ ಕಂಪ್ಲೀಟ್ ಆಗಿ ನೋಡುವ ಏನಾಗುತ್ತೆ ಅಂತ. ಇವಾಗ ಆಂಧ್ರ ಎಂಟ್ರಾಗಿ ಹೋಗ್ತಾ ಇದೀವಿ. ಇನ್ನೇನು ಚಿತ್ತೂರು ಹೋಗಿ ಚಿತ್ತೂರಿಂದ ಲೆಫ್ಟು ತಿರುಪತಿಯಿಂದ ನಾಯ್ಡುಪೇಟೆಯಿಂದ ಸೀದಾ ಒಂದೇ ರೋಡು ಲೆಫ್ಟ್ ತಗೊಂಡು ಹೋದ್ರೆ. ಸೊ ನಿದ್ದೆ ಸಿಕ್ಕಾಬಿಟ್ಟೆ ನಿದ್ದೆ ಎಳಿತೈತೆ, ನಾನು ಕಂಟ್ರೋಲ್ ಮಾಡಕ್ ಆಯ್ತಿಲ್ಲ. ನಿದ್ದೆಗಣಲ್ಲೇ ಬರ್ತಾ ಇದ್ದೀನಿ. ಹಾಗಾಗಿ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಒಂದು 2 ಲೀಟ್ರು 2 ವಾಟರ್ ಬಾಟ್ಲು ಮತ್ತೆ ಸ್ನ್ಯಾಕ್ಸು, ಸೈಡ್ಗೆ ಸ್ನ್ಯಾಕ್ಸ್ ತಗೊಂಡೆ. ಎಲ್ಲ ತಿನ್ಬಾರ್ದು ಅಂತ ಹೇಳ್ತಾರೆ, ಬಟ್ ಇದೆಲ್ಲ ತಿಂದಿಲ್ಲ ಅಂದ್ರೆ ನಮಗೆ ಟೈಮ್ ಪಾಸ್ ಆಗಲ್ಲ ನೈಟ್ ಹೊತ್ತು ಗಾಡಿ ಓಡಿಸ್ಬೇಕಾರೆ. ಹಾಗಾಗಿ ತಗೊಂಡೆ, ಟೈಮ್ ಪಾಸ್ ಮಾಡ್ಬೇಕಲ್ಲ ಹಾಗಾಗಿ. ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಗಂಟ್ಲೆಲ್ಲ ಒಂಥರ ಒಣಗ್ದಂಗೆ ಆಯ್ತಾಯ್ತು ಇವಾಗ. ಹಾಗಾಗಿ 2 ಲೀಟ್ರದ್ದು 2 ವಾಟರ್ ಬಾಟ್ಲನ್ನು ಎತ್ತಾಕೊಂಡೆ. ಚಿತ್ತೂರು ಬೈಪಾಸ್ ಬಂತು. ಈ ಚಿತ್ತೂರು ಬೈಪಾಸ್ ಹತ್ರ ನಾವು ಲೆಫ್ಟ್ ಹೋಗ್ಬೇಕು, ಬ್ರಿಡ್ಜ್ ಕೆಳಗಡೆ ಲೆಫ್ಟ್ ಹೋಗಿ ಮತ್ತೆ ಲೆಫ್ಟ್ ಹೋಗ್ಬೇಕು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ರಾತ್ರಿ ಚಿತ್ತೂರು ಲೆಫ್ಟ್ ತಗೊಂಡು ಜಾಸ್ತಿ ಏನು ಬಂದಿಲ್ಲ ಗುರು, ಒಂದು 20-25 ಕಿಲೋಮೀಟ್ರ್ ಅಷ್ಟೇ ಬಂದಿರಬೇಕು. ಸೊ ಬಂದಿದ ತಕ್ಷಣ ತುಡುಮ್ ಬೇಡ ಗಾಡಿ ಸರಿಯಾಗಿ ಮಲ್ಕೊಬಿಟ್ಟೆ. ಸಿಕ್ಕಾಪಟ್ಟೆ ನಿದ್ದೆ. ಸೊ ಲೈನ್ ಎಲ್ಲ ಗಾಡಿಗಳು ಹಾಕಿದ್ರು, ಹಂಗೆ ನಮ್ಮದು ಒಂದು ಸ್ವಲ್ಪ ಜಾಗ ಕೊಡ್ರಿ ಅಂತೇಳಿ ನಾನು ಸೈಡ್ಗೆ ಹಾಕೊಂಡು ಇಲ್ಲ ಮಲ್ಕೊಂಬಿಟ್ಟೆ. ಇವಾಗ ಎದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ, ನಿಲ್ಸಿದ್ದೀನಿ. ಇವಾಗ ಹೊರಡಬೇಕು. ಟೈಮು ಆಲ್ರೆಡಿ ಅವ್ರಿಗೆ ಹೇಳಿದ್ಕಿಂತ ಜಾಸ್ತಿನೇ ಟೈಮ್ ಹೋಗುತ್ತೆ, ರೀಚ್ ಆಗೋಕ್ಕಾಗಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡೋಣ, ಸುಮ್ಮನೆ ಯಾಕೆ ಬಿಡಬೇಕು, ಟ್ರೈ ಮಾಡೋಣ ಬನ್ನಿ. ಚಿತ್ತೂರು ಎಲ್ಲ ದಾಟ್ಕೊಂಡು ಮುಂದೆ ಬಂದು ಚಿತ್ತೂರು ಅಂತೀನಿ, ತಿರುಪತಿ ಎಲ್ಲ ದಾಟ್ಕೊಂಡು ಶ್ರೀಕಾಳಹಸ್ತಿ ದಾಟ್ಕೊಂಡು ಮುಂದೆ ಬಂದು ಇಲ್ಲಿ ಗ್ರೀಸ್ ಹೊಡ್ಸೋಣ ಅಂತೇಳಿ ನಿಲ್ಸಿದ್ದೀನಿ. ಯಾಕೆಂದರೆ ರಾತ್ರಿ ಎಲ್ಲ ಕರ್ರ ನರಮುರ ಫುಲ್ ಸೌಂಡು. ಹಾಗಾಗಿ ಗ್ರೀಸ್ ಹೊಡ್ಸೋಣ ಅಂತೇಳಿ ರಾತ್ರಿ ಎಲ್ಲಿ ನೈಟ್ ಹೊತ್ತು ಯಾರು ಹೊಡೆಯಲ್ಲ. ಇವಾಗ ಬಂದಿಲ್ಲಿ ಹೊಡ್ಸ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಜಾಸ್ತಿ ಗಾಡಿ ಅಂತೂ ಓಡಿಸೋಕ್ಕಿಲ್ಲ, ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲು. ಅಲ್ಲಿಂದ ಕರೆಕ್ಟಾಗಿ 50-60 ಕಿಲೋಮೀಟ್ರ್ ಬರೋ ಅಷ್ಟೊತ್ತಿಗೆ 2 ಸತಿ ಸ್ಟಾಪ್ ಮಾಡಿದ್ದೀನಿ. ಸೊ 2 ಸತಿ ಸ್ಟಾಪ್ ಮಾಡಿಕೊಂಡು ಸೈಡ್ಗೆ ಹಾಕ್ಕೊಂಡು ಟೈರ್ನೆಲ್ಲ ಆರಿಸ್ಕೊಂಡು ಬಂದಿದ್ದೀನಿ. ಬಟ್ ಟೈರಲ್ಲಿ ಏನಾಗಿದೆ ಅಂದರೆ ಆ ಹೀಟ್ಗೆ ಬಟನ್ಗಳು ಎದೊಳ್ತವೆ ನೈಲಾನ್ ಟೈರಲ್ಲಿ ರೈಟ್ ಸೈಡಲ್ಲಿ. ಸೊ ಅದೊಂದು ಭಯ ಆಗಿತ್ತು, ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಆರಾಮಾಗಿ ರೆಸ್ಟ್ ಮಾಡಿದೆ ಇಷ್ಟೊತ್ತು. ಇವಾಗ ಹೊರಟಿದ್ದೀನಿ. ಇನ್ನೂ 260 ಕಿಲೋಮೀಟ್ರ್ ಹೋಗ್ಬೇಕು ಪಾಯಿಂಟ್ಗೆ. ಸೊ ಇವಾಗ ಬಿಟ್ರೂ ಆರಾಮಾಗಿ ಮಧ್ಯರಾತ್ರಿ ಒಂದು 2 ಗಂಟೆ 3 ಗಂಟೆ ಅಷ್ಟು ಹೋಗ್ತೀನಿ. ಸೊ ಇಷ್ಟೊತ್ತು ರೆಸ್ಟ್ ಮಾಡಿದ್ದಾಯಿತು, ಟೈರೆಲ್ಲ ಫುಲ್ ಕೂಲ್ ಆಗಿದ್ದಾವೆ. ಸೊ ಹೊರಡೋಣ ಬನ್ನಿ ಇಲ್ಲಿಂದ. ಭೀಮವರಂ ಸಿಟಿ ಎಂಟ್ರಾಗಿ ಇನ್ನೂ 2 ಕಿಲೋಮೀಟ್ರ್ ಇದೆ, 100 ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ.
ಸಿಟಿ ದೊಡ್ಡದೇನಲ್ಲ, ಬಟ್ ರೋಡ್ಗಳೆಲ್ಲ ಚಿಕ್ಕವು. ಬೆಂಗಳೂರು ಹಾ 3 ದಿನದಿಂದ ಬರ್ತಾನೆ ಇದ್ದೀನಿ. ನೈಟ್ ಒಂದು 100 ಕಿಲೋಮೀಟರ್ ಓಡಿಸೋದು, ಬೆಳಿಗ್ಗೆ ಒಂದು 150 ಕಿಲೋಮೀಟರ್ ಓಡಿಸೋದು. ಸರಿಯಾದ ಸಮಯಕ್ಕೆ ಪಾಯಿಂಟಿಗೆ ರೀಚ್ ಆಗಿಲ್ಲ. ಲೇಟ್ ಆಗೋಯ್ತು ಬಂದಿದ್ದು. ಪಾರ್ಟಿಗೆ ಫೋನ್ ಮಾಡಿದ್ದೆ, ಅವರು ಅಂತೂ ಬೆಳಿಗ್ಗೆ 5:15 ಫೋನ್ ಮಾಡಿದ್ರು, ಬಂದಿಲ್ವ ಇನ್ನೂ ಗಾಡಿ ಅಂತ. ಸೊ ಇವಾಗ ಬಂದಿದ್ದೆ, 1.5 hour ಹಣ ಬರ್ತೀನಿ ಅಂತೇಳಿ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಯಾರೂ ಬಂದಿಲ್ಲ. ಪಾರ್ಕಿಂಗ್ ಇಲ್ಲ ಅನ್ಕೊಂಡೆ, ನೋಡಿ ಎಷ್ಟಿದೆ ಪಾರ್ಕಿಂಗ್ ಜಾಗ. ಇಲ್ಲಿ ಗಾಡಿ ಹಾಕೋದು, ಯಾವುದೋ ಗಾಡಿ ಕೋಳಿ ಗಾಡಿ ಬೇರೆ ಹಾಕಿದ್ದಾರೆ. ಇಲ್ಲಿ ಹಾಕ್ಕೋಬೋದು. ನನ್ನ ಪ್ರಕಾರ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅಂದರೆ ಅನ್ಲೋಡಿಂಗ್ ಲೇಟ್ ಮಾಡ್ತಾರೆ ಅನ್ಕೊಂಡಿದ್ದೀನಿ, ನೋಡೋಣ. ಇದೇ ಸ್ಟೋರು ನೋಡಿ. ಇಲ್ಲಿ ಮತ್ತೆ ಸೈಡ್ಗೆ ಹಾಕ್ತೆ, ಅವಾಗಲೇ ಅಲ್ಲಿ ಹಾಕಿದ್ದೆ, ಮತ್ತೆ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಗಾಡಿ ಇಲ್ಲಿ ಯಾಕಪ್ಪ ಹಾಕಿದ್ಯಾ, ಅಲ್ಲಿ ಸೈಡ್ಗೆ ಹಾಕಿ ಆಮೇಲೆ ಅನ್ಲೋ ಮಾಡ್ತೀವಿ ಅಂತ ಬೈದು ಎದ್ಬಿಟ್ಟವ್ರು ಅಂತ ನಾನೇ ಫಸ್ಟೇ ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಬಂದು ಯಾವಾಗ ಅನ್ಲೋ ಮಾಡ್ತಾರೋ ಮಾಡಲಿ. ಪಾರ್ಟಿ ಫೋನ್ ಮಾಡಿದ್ದೆ, ಸೊ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ಬರಲಿ, ಒಂದು 1/4 ಗಂಟೆ ಆಗುತ್ತೆ, ಬರ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಬಂದು ಖಾಲಿ ಮಾಡೋಣ. ಒಳ್ಳೆ ವೆದರು, ಒಳ್ಳೆ ನೇಚರು, ಒಳ್ಳೆ ಜಾಗ. ಯಾವ ಟೆನ್ಷನ್ ಇಲ್ಲ, ಏನಿಲ್ಲ. ಸಿಟಿ ಅನ್ನೋದಿಲ್ಲ, ಏನಿಲ್ಲ. ಆರಾಮಾಗಿದ್ದೀವಿ ಒಳ್ಳೆ ಜಾಗದಲ್ಲಿ ಮಾಡ್ಕೊಂಡವ್ರು ಸಿಟಿಯಿಂದ ಆಚೆ. ಪಾಯಿಂಟ್ಗೆ ಹಾಕ್ಬಿಟ್ಟು ಓಪನ್ ಮಾಡಿದೆ ಡೋರು. ಮೆಟೀರಿಯಲ್ ಎಲ್ಲ ಹಿಂದೆ ಬಂದ್ಬಿಟ್ಟೈತೆ. ಇಲ್ಲಿ ಗ್ಯಾಪ್ ಕೊಟ್ಟಿದ್ರಲ್ಲ, ಅದಕ್ಕೆ ಹಿಂದೆ ಬಿದ್ದುಬಿಟ್ಟೈತೆ. ಸೊ ನೋಡಿ, ಇವಾಗ ಓಪನ್ ಮಾಡಿದ್ರೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಒಂದು ಲೈನ್ ಎತ್ಕೊಂಡಾದ್ಮೇಲೆ ಓಪನ್ ಮಾಡಬೇಕು. ನೋಡೋಣ ಏನು ಮಾಡ್ತಾರೆ ಅಂತ. ವಾಯ್ಸ್ ಎಲ್ಲ ಬರಲಿ, ಆಮೇಲೆ ಓಪನ್ ಮಾಡಿದ್ರಾಗುತ್ತೆ. ಓಪನ್ ಮಾಡಿ ಇದೊಂಚೂರು ಗ್ಯಾಪ್ ಇದೆಯಲ್ಲ, ಕರೆಕ್ಟಾಗಿ ಹಿಂದಕ್ಕೆ ಬಿಟ್ರೆ ಆಯ್ತು. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಹುಡುಗರೆಲ್ಲ ಬಂದು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅನ್ಲೋಡ್ ಆಗೋದು. ಒಟ್ಟು ಒಂದು 10 ಗಂಟೆ ಹೊರಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಖಾಲಿ ಆಗೋಷ್ಟಾಗಿ 2 hour ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ರಿಸೀವ್ಡು ಕೂಡ ಇಸ್ಕೊಂಡಿದ್ದಾಯಿತು. ಸೊ 2,970 ರೂಪಾಯಿ ಅನ್ಲೋಡಿಂಗ್ ಚಾರ್ಜಸ್ಸು. ನನಗೆ ಈ ಕ್ಯಾಂಪ್ ಲೋಡ್ ಇಷ್ಟು ದಿನದಿಂದ ಹೊಡಿತಾ ಇದ್ದೀನಲ್ಲ, ಒಂದು ಅರ್ಥ ಆಯ್ತಾ ಇಲ್ಲ. ಅನ್ಲೋಡಿಂಗ್ ಚಾರ್ಜಸ್ಸು ಇವರೇ ಕೊಡ್ತಾರೆ, ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು ಇವರೇ ಕೊಡ್ತಾರೆ. ಸೊ ಎಲ್ಲ ಕೊಟ್ಟು ಅವ್ರಿಗೆ ಏನು ಲಾಭ ಇದೆ ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ಸೊ ಎಲ್ಲ ಕೊಟ್ಟಿದ್ದಾರೆ. ನಾವು ಕೂಡ ಇವಾಗ 2,970 ರೂಪಾಯಿ ಅನ್ಲೋಡಿಂಗ್ ಚಾರ್ಜಸ್ಸು ಇವಾಗ ಕಂಪ್ನಿಯಿಂದ ಕೊಡಿಸ್ತಾರೆ. ಸೊ ನಾನು ಆಲ್ರೆಡಿ ಪೇ ಮಾಡಿದ್ದೀನಿ, ನಮಗೆ ಅಕೌಂಟ್ಗೆ ಹಾಕ್ತಾರೆ. ಸೊ ಗಾಡಿ ಹತ್ರ ಹೋಗ್ತಾ ಎಲ್ಲ ಕ್ಲೋಸ್ ಮಾಡಿಕೊಂಡು ಇವಾಗ ಹೊರಡ್ಬೇಕು ಇಲ್ಲಿಂದ. ಲೋಡಿಂಗ್ ಕೇಳಿದ್ದೀನಿ, ಸೊ ಎಲ್ಲೂ ಸಿಕ್ಕಿಲ್ಲ. ಯಾವ್ದಾರು ಅಡ್ಜಸ್ಟ್ ಆದರೆ ನೋಡೋಣ. ಇಲ್ಲಿಂದ ಹೈದ್ರಾಬಾದ್ ಇದೆಯಂತೆ, ಬಟ್ ರೇಟ್ ವರ್ಕೌಟ್ ಆಯ್ತಲ್ಲ, ಅದಕ್ಕೆ ನಿಲ್ಲಿಸಿದ್ದೀನಿ. ಸೊ ನೋಡಬೇಕು ಇಲ್ಲಿಂದ ಏನಾಗುತ್ತೆ ಅಂತ. ಬಿಸಿಲು ಮಾತ್ರ ಸರ್ರಿಗೆ ಹೊಡಿತೈತೆ. ಬೆಳಿಗ್ಗೆಲ್ಲ ಬಿಸಿಲು ಹೊಡೀತು, ಈಗಲೂ ಬಿಸಿಲು ಹೊಡಿತೈತೆ. ಸೂರ್ಯ ಬೆಳಿಗ್ಗೆ 5 ಗಂಟೆ 20 ನಿಮಿಷಕ್ಕೇ ರೈಸ್ ಆಗ್ಬಿಟ್ಟಿದ್ರು. ಸೊ ಅವಾಗಿಂದ ಇವತ್ತಿವರೆಗೂ ಹೊಡಿತಾನೆ ಐತೆ ಬಿಸಿಲು ತೆಗೆ. ಸದ್ಯಕ್ಕೆ ಇವಾಗ ನಾನು ಲೋಡ್ ಹುಡುಕ್ಬೇಕು. ಇಲ್ಲಿ ಆರಾಮಾಗಿ ಗಾಡಿ ಪಾರ್ಕಿಂಗ್ ಜಾಗ ಸಿಕ್ಕೈತೆ, ಇಲ್ಲೇ ಹಾಕ್ಬಿಟ್ಟು ಲೋಡ್ ಹುಡುಕ್ತೀನಿ. ನೋಡೋಣ. ಇಷ್ಟೆಲ್ಲ ಆಯಿತು ಬೆಳಗಿಂದ ಕಂತೆ ಪುರಾಣ ಎಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ವಿಡಿಯೋ ನೋಡ್ತಾ ಇದ್ರೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.